ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮುಕ್ತ ಮನಸ್ಸು ವೇದಿಕೆಗೆ ನನ್ನ ಆತ್ಮೀಯವಾದ ಸ್ವಾಗತ. ಇವತ್ತು ಡಿಫ್ರೆಂಟ್ ಆಗಿ ಒಂದು ಪ್ಲೇಸ್ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಶಿವಮೊಗ್ಗ ಬಗ್ಗೆ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು. ಯಾಕಪ್ಪ ಶಿವಮೊಗ್ಗ ಬಗ್ಗೆ ಹೇಳ್ಕೊತಾ ಇದ್ದೀನಿ ಅಂದರೆ ಅಲ್ಲಿನ ಏರ್ಪೋರ್ಟ್. ನಾನು ಮೊನ್ನೆ ಫ್ಲೈಟಲ್ಲಿ ಶಿವಮೊಗ್ಗದಿಂದ ಹೈದ್ರಾಬಾದ್ಗೆ ಹೋದೆ. ಡಿಫ್ರೆಂಟ್ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ನಾನು 20 ಇಯರ್ಸಿಂದ ನಾನು ಹೈದ್ರಾಬಾದಿಗೆ ಜರ್ನಿ ಮಾಡ್ತಾಯಿದ್ದೀನಿ. ಶಿವಮೊಗ್ಗದಿಂದ ಬಸ್ ಇತ್ತು ಕೇವಲ. ನಾನು ಟ್ರೈನ್ ಬಿಡಬಾರ್ದಾ ಅಂತ ಅನ್ಕೊತಾ ಇದ್ದೆ. ಏಕೆಂತಂದರೆ ಬಸ್ ಜರ್ನಿ ಸ್ವಲ್ಪ ಕಷ್ಟ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಎಲ್ಲ. ಸೊ ಟ್ರೈನ್ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೆ. ಡೈರೆಕ್ಟ್ ಒಂದು ಟ್ರೈನ್ ಬೇಕು ಶಿವಮೊಗ್ಗದಿಂದ ಹೈದ್ರಾಬಾದ್ಗೆ ಅಂತ. ಅದು ನನ್ನ ಅದೃಷ್ಟ ಥರ ಡೈರೆಕ್ಟ್ ಫ್ಲೈಟ್ ಆಗಿದೆ ಶಿವಮೊಗ್ಗ ಟು ಹೈದ್ರಾಬಾದ್. ಇದನ್ನು ವ್ಯವಸ್ಥೆ ಮಾಡಿರ್ತಕ್ಕಂತಹ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ, ಗಣ್ಯ ವ್ಯಕ್ತಿಗಳಿಗೆ ನನ್ನ ಅನಂತಪೂರ್ವ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಶಿವಮೊಗ್ಗಗೆ ನನ್ನ ವಿಶೇಷವಾದ ಧನ್ಯವಾದಗಳು. ಏಕೆಂದರೆ ಶಿವಮೊಗ್ಗಗೆ ನಮಗೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಶಿವಮೊಗ್ಗ ಅಂತಂದರೆ ನಾವು ಚಿಕ್ಕಮಗಳೂರು ಡಿಸ್ಟಿಕ್ ಅವರಾದರೂ ಪ್ರತಿಯೊಂದು ವ್ಯಾಪಾರ, ವ್ಯವಹಾರ, ವಿದ್ಯಾಭ್ಯಾಸ, ಒಂದು ವೈದ್ಯಕೀಯವಾಗಿ ಆಗಲಿ ಎಲ್ಲದಕ್ಕೂ ನಮ್ಮ ಕಡೆಯವರೆಲ್ಲ ತುಂಬ ಸಂಬಂಧ ಇಟ್ಕೊಂಡಿರೋದು ಶಿವಮೊಗ್ಗದ ಜೊತೆ. ಸೊ ಅಂಥ ಜನರಿಗೆ ಈ ಶಿವಮೊಗ್ಗ ಒಂದು ಫ್ಲೈಟ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದೆ ಅಂತಂದರೆ ಅದಕ್ಕೆ ನಾವು ಎಲ್ಲರೂ ಕೃತಜ್ಞರಾಗಿರಬೇಕು ಶಿವಮೊಗ್ಗ ಡಿಸ್ಟಿಕ್ಕಿಗೆ. ಈಗ ಪ್ರಸ್ತುತ ಕಾಲದಲ್ಲಿ ಇದು ತುಂಬ ಅವಶ್ಯಕತೆ ತುಂಬ ಇತ್ತು ಜನಗಳಿಗೆ. ಈ ಒಂದು ವ್ಯಾವಹಾರಿಕ ವಿಷಯಗಳಲ್ಲಾಗಲಿ, ಇನ್ನೊಂದಕ್ಕಾಗಲಿ, ಸಮಯದ ಒಂದು ಉಳಿತಾಯದ ವಿಷಯದಲ್ಲಿ ಆಗಲಿ, ಈ ಒಂದು ವ್ಯವಸ್ಥೆ ನಮ್ಮ ಶಿವಮೊಗ್ಗ ಬೆಳೀತಿರೋ ಗತಿಯನ್ನು ನಾವು ನೋಡಿದರೆ ಈ ಒಂದು ವ್ಯವಸ್ಥೆ ಬೇಕಿತ್ತು. ಅಂಥ ಒಂದು ವ್ಯವಸ್ಥೆ ಮಾಡಿದಂತಹ ವ್ಯಕ್ತಿಗಳಿಗೆ ನನ್ನ ಅನಂತಪೂರ್ವ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲೇ ಹೇಳಿದಾಗೆ ಶಿವಮೊಗ್ಗ ಮಲೆನಾಡಿನ ಒಂದು ಹೆಬ್ಬಾಗಿಲು. ಇಲ್ಲಿ ದಟ್ಟವಾದ ಕಾಡುಗಳಿವೆ, ಗುಡ್ಡಗಳು, ವೈಭವದಿಂದ ತುಂಬುವ ಜಲಪಾತಗಳಿಂದ ಇದು ಕೂಡಿದೆ. ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಒಂದು ತಾಣ ಅಂತಂದರೆ ಈ ಶಿವಮೊಗ್ಗ ಜಿಲ್ಲೆ. ಇಲ್ಲಿ ಹೆಸರಾಂತ ಜೋಗ ಜಲಪಾತ ಇದೆ. ಹಾಗೆ ಮಂಡಗದ್ದೆ ಪಕ್ಷಿಧಾಮ ಇದೆ. ಇಲ್ಲಿ ದೇಶ ವಿದೇಶಗಳಿಂದ ಎಷ್ಟೋ ಪಕ್ಷಿಗಳು ವಲಸೆ ಬರ್ತವೆ. ಅದನ್ನು ನೋಡೋದಕ್ಕೆ ಒಂದು ಆನಂದ ಆಗುತ್ತದೆ. ಹಾಗೆ ಇಲ್ಲಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಕುವೆಂಪುರವರು ಹುಟ್ಟೂರು ಕುಪ್ಪಳ್ಳಿ. ಈ ಕುಪ್ಪಳ್ಳಿ ಇರೋದು ಸಹ ಶಿವಮೊಗ್ಗ ಜಿಲ್ಲೆಯಲ್ಲೇ. ಇದು ಒಂದು ದೊಡ್ಡದಾದ ಒಂದು ಹೆಮ್ಮೆ ನಮಗೆ. ಇಂತಹ ಒಂದು ವಿಶೇಷವಾದಂಥ ಒಂದು ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ಜನಿಸಿದ್ದಾರೆ ಅಂತ ಅಂದರೆ ಅದು ನಮ್ಮ ಹೆಮ್ಮೆಯ ವಿಷಯ ಆಗಿದೆ. ಹಾಗೆ ಇಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಿಂದ ಕೂಡಿದೆ. ಇಲ್ಲಿ ಒಂದು ಸಹ್ಯಾದ್ರಿ ಅಂತ ಒಂದು ಕಾಲೇಜಿಗೆ ಸಹ್ಯಾದ್ರಿ ಹೆಸರೇ ಕೂಡ ಇಟ್ಟಿದ್ದಾರೆ. PUC ಡಿಗ್ರಿ ಕಾಲೇಜ್ ಸಹ್ಯಾದ್ರಿ ಕಾಲೇಜ್ ಇದೆ. ಕೊಡಚಾದ್ರಿ ಬೆಟ್ಟ ಇದೆ. ಇಲ್ಲಿ ಕೊಡಚಾದ್ರಿ ಬೆಟ್ಟ ಇದೆ. ಹಾಗೆ ನೋಡಿ, ಈ ಕೆಳಗಡೆ ನಾವು ಟೇಕ್ ಆಫ್ ಆದ ತಕ್ಷಣ ಫ್ಲೈಟ್ ಕೆಳಗಡೆ ಸಿಟಿ ಎಲ್ಲ ಕಾಣಿಸ್ತಾ ಇತ್ತು. ನನ್ನ ಮಗಳು, ಅವಳನ್ನ ಕೃತ ಅಂತ ಅಣ್ಣನ ಮಗಳು ಅಲ್ಲೇ ಓದ್ತಾ ಇರೋದು. ಅವಳು ಸ್ಕೂಲನ್ನು ಹುಡುಕ್ತಾ ಇದ್ಲು. ಏರ್ಪೋರ್ಟ್ ಪಕ್ಕನೇ ಇದೆ ಪೋದಾರ್ ಸ್ಕೂಲ್ ಅಂತ. ಅದು ಅಮ್ಮ ಎಲ್ಲಿದೆ ನಾವು ಸ್ಕೂಲ್ ಕಾಣಿಸ್ತಾ ಇಲ್ಲ ಅಂತ ಹುಡ್ಕೋದಕ್ಕೆ ಶುರು ಮಾಡಿದ್ಲು ಫ್ಲೈಟಲ್ಲಿ ಕೂತ್ಕೊಂಡ ತಕ್ಷಣ. ಹಾಗೆ ಅಲ್ವಾ, ನಾವು ಕೆಳಗಡೆಯಿಂದ ಚಿಕ್ಕವರಿದ್ದಾಗ ಎಲ್ಲಿ ಫ್ಲೈಟ್ ಏರೋಪ್ಲೇನ್ ಸೌಂಡ್ ಆದ ತಕ್ಷಣ ಓಡೋಗಿ ನೋಡ್ತಾ ಇದ್ವಿ ಅದು ಯಾವ ಕಡೆ ಹೋಗ್ತಾ ಇದೆ ಅಂತ. ತುಂಬ ಒಂದು ಉತ್ಸುಕರಾಗಿ, ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ವಿ. ಈಗ ನಮ್ಮ ಅದೃಷ್ಟ ಅಂದರೆ ನಾವು ಫ್ಲೈಟಲ್ಲಿ ಕೂತ್ಕೊಂಡು ಕೆಳಗಡೆ ನೋಡೋದು. ಅವ್ರು ಚಿಕ್ಕ ವಯಸ್ಸಿಗೆ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಸಕ್ಕರೆ ಬೈಲು ಆನೆ ಶಿಬಿರ ಇದೆ. ಹಾಗೆ ಅನೇಕ ನದಿಗಳಿಗೆ, ಉಪನದಿಗಳಿಗೆ ಉಗಮಸ್ಥಾನವಾಗಿದೆ ಶಿವಮೊಗ್ಗ ಡಿಸ್ಟಿಕ್. ತುಂಗಭದ್ರಾ ನದಿ, ಶರಾವತಿ, ಕುಮುದ್ವತಿ, ವರದಾ, ಹೀಗೆ ಅನೇಕ ನದಿಗಳು ಇಲ್ಲಿ ಯಥೇಚ್ಛವಾಗಿ ಹರಿದು ಇಲ್ಲಿನ ಸೌಂದರ್ಯವನ್ನು ಹೆಚ್ಚಿಗೆ ಮಾಡಿವೆ. ಶಿವಮೊಗ್ಗ ಡಿಸ್ಟಿಕ್ಕಿನ ಸೌಂದರ್ಯವನ್ನು ಹೆಚ್ಚಿಗೆ ಮಾಡಿವೆ. ಹಾಗೆ ಹೇಳ್ಬೇಕಂತಂದರೆ ಶಿವಮೊಗ್ಗ ಅಂದರೆ ಅದು ಹೆಸರು ಬಂದಿರೋದು ಶಿವ ಮುಖ ಎಂಬ 2 ಅಕ್ಷರಗಳಿಂದ ಶಿವಮೊಗ್ಗ ಎಂಬ
ಹೆಸರು ಬಂದಿದೆ. ಇದನ್ನು ನಾಮಕರಣ ಮಾಡಿದಂಥವರು ಕೆಳದಿ ನಾಯಕರು. ಶಿವಮೊಗ್ಗ ತನ್ನ ಪರಾಕಾಷ್ಠೆಯನ್ನು ಇವರ ಕಾಲದಲ್ಲೇ ಕಂಡಿದ್ದು. ಸೊ ಹಾಗೆ ಇದು ಕೇವಲ ಪ್ರವಾಸಿ ತಾಣ ಅಲ್ಲ, ವಿದ್ಯಾ ಕೇಂದ್ರ ಆಗಿ ಕೂಡ ಹೆಸರು ಪಡ್ಕೊಂಡಿದೆ. ವಿದ್ಯಾ ಕೇಂದ್ರವಾಗಿ ತುಂಬ ಸುತ್ತಮುತ್ತಲಿಂದ ತುಂಬ ಜನ ಮಕ್ಕಳು ಅಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಅನೇಕ ಒಳ್ಳೊಳ್ಳೆ ಕಾಲೇಜುಗಳಿದ್ದಾವೆ. ಡಿಗ್ರಿ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಈಗ ಮೆಡಿಕಲ್ ಕಾಲೇಜ್ ಕೂಡ ಆಗಿದೆ, ಡೆಂಟಲ್ ಕಾಲೇಜ್ ಇದೆ. ಹೀಗೆ ನಾನು ಕೂಡ PUC ಮತ್ತು ಡಿಗ್ರಿಯನ್ನು ಮಾಡಿದ್ದು ಶಿವಮೊಗ್ಗ ಡಿಸ್ಟಿಕ್ಕಿನಲ್ಲೇ. ಸೊ ಅಲ್ಲಿ ಒಡನಾಟ ಹೆಚ್ಚಾಗಿರೋದ್ರೆ ಶಿವಮೊಗ್ಗ ಅಂದರೆ ತುಂಬ ಒಂದು ಖುಷಿ. ಶಿವಮೊಗ್ಗಕ್ಕೆ ಹೋಗೋದ್ರಲ್ಲಿ ಶಿವಮೊಗ್ಗ ಅಂದರೆ ನಮಗೆ ಹೆಮ್ಮೆ. ಇವಾಗ ಇಂಥ ಒಂದು ಅವಕಾಶ ನನಗೆ ಸಿಕ್ಕಿರೋದ್ರಿಂದ ಅದು ತುಂಬ ಹೆಮ್ಮೆಯ ವಿಷಯ ಆಗಿದೆ. ಶಿವಮೊಗ್ಗ ಅಂತಂದರೆ ತುಂಬ ಗ್ರೇಟ್ ಅನಿಸುತ್ತೆ, ನನಗೆ ತುಂಬ ಖುಷಿಯಾಗುತ್ತದೆ. ಹೀಗೆ ನೋಡಿ ನಾವು ಆಕಾಶದಲ್ಲಿ ಮೇಲೆ ಹೋಗಿ ಒಂದು ಲೇಯರ್ ಮೋಡಗಳಿಂದ ಮೇಲೆ ಹೋದ್ವಿ. ಮೋಡಗಳು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವು ಅಂತಂದರೆ ಹತ್ತಿಯ ಉಂಡೆ ಉಂಡೆಗಳಾಗಿ ಕಾಣಿಸ್ತಾ ಇದ್ವು. ಅದು ನೋಡೋದಕ್ಕೆ ಕಣ್ಣೆರಡು ಸಾಲ್ತಾ ಇರಲಿಲ್ಲ. ಇದಕ್ಕಿಂತ ಮುಂಚೆ ನಾನು 3-4 ಸರಿ ಫ್ಲೈಟಲ್ಲಿ ಓಡಾಡಿದ್ದೀನಿ. ಆದರೆ ಈ ಸರಿ ಆದಂಥ ಅನುಭವ ತುಂಬ ವಿಶೇಷವಾದ್ದು. ಏಕೆಂದರೆ ನಮ್ಮ ಶಿವಮೊಗ್ಗದಿಂದ ಹೈದರಾಬಾದ್ಗೆ ನಾನು ಹೋಗ್ತಾ ಇದ್ದೆ. ತುಂಬ ಸ್ಪೆಷಲ್ ಅನ್ನಿಸ್ತಾ ಇತ್ತು. ಆ ಏರ್ಪೋರ್ಟ್ ಒಳಗಡೆ ಹೋದಾಗ ತುಂಬ ಖುಷಿ ಆಗ್ತಾ ಇತ್ತು ಅದನ್ನು ನೋಡೋದಕ್ಕೆ. ತುಂಬ ಚೆನ್ನಾಗಿತ್ತು. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಶಿವಮೊಗ್ಗ.